ಚುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದೆಹಲಿಯಿಂದ ನಾನು ನಿಸ್ತುಲಾ ಹೆಬ್ಬಾರ್ ಜೊತೆ ಮಾತಾಡ್ತಾ ಇದ್ದೇನೆ. ನಿಸ್ತುಲಾ, ಆಗಲೇ ನಮ್ದು ಡಿಸ್ಕನೆಕ್ಟ್ ಆಯ್ತು ಮಾತು. ಕಳೆದ ಬಾರಿ BSP ಜೊತೆ ಇದ್ದ ಅಷ್ಟೂ ಜನ ಮತದಾರರು ಟೋಟಲ್ ಆಗಿ SP-ಗೆ ಶಿಫ್ಟ್ ಆಗಿದ್ದಾರೆ. ಎರಡು ನ್ಯಾಷನಲ್ ಪಾರ್ಟೀಸ್ BJP ಅಂಡ್ ಕಾಂಗ್ರೆಸ್ ಅಲ್ಲಲ್ಲೇ ಇದೆ. ಅಂದ್ರೆ BJP ಒಂದಷ್ಟು ಸ್ಥಾನ ಕಳ್ಕೊಂಡಿದೆ, ಕಾಂಗ್ರೆಸ್ ಒಂದಷ್ಟು ಮೇಲೆ ಹೋಗಿದೆ. ಆದ್ರೆ ದೊಡ್ಡ ಮಟ್ಟದ ಬದಲಾವಣೆ ಏನೂ ಅಲ್ಲ. ಇಲ್ಲಿ ಬದಲಾವಣೆ SP ಮತ್ತು BSP ಮಧ್ಯೆ. ಬಹುಜನ ಸಮಾಜವಾದಿ ಪಾರ್ಟಿಯಿಂದ ಸಮಾಜವಾದಿ ಪಾರ್ಟಿಗೆ ಇಷ್ಟು ದೊಡ್ಡ ಮಟ್ಟದ ಸಪೋರ್ಟ್ ಸಿಗೋದಕ್ಕೆ ಏನ್ ಮೇನ್ ಕಾರಣ? 2007 ಎಲೆಕ್ಷನ್ ಅಲ್ಲಿ ಅನ್ಪ್ರೆಸಿಡೆಂಟೆಡ್ ಆಗಿ BSP-ಗೆ ಸಪೋರ್ಟ್ ಸಿಕ್ಕಿದ್ರು ಅಪರ್ ಕಾಸ್ಟ್, ಮುಸ್ಲಿಂ, ದಲಿತರದು. ಅದು ಸರ್ವ ಸಮಾಜ ಎಕ್ಸ್ಪೆರಿಮೆಂಟ್ ಸೋಷಿಯಲ್ ಇಂಜಿನಿಯರಿಂಗ್ ಅವ್ರು ಟ್ರೈ ಮಾಡಿದ್ದು, ಅದು ಸಕ್ಸಸ್ಫುಲ್ ಆಯ್ತು. ಅವ್ರಿಗೆ ಒಂದು ಹಿಸ್ಟಾರಿಕ್ ಆಪರ್ಚುನಿಟಿ ಸಿಕ್ಕಿತ್ತು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಸ್ಟೇಟ್ ಅನ್ನ ಸ್ವಲ್ಪ ಮುಂದುವರಿಸಲಿಕ್ಕೆ, ಬಿಮಾರು ಸ್ಟೇಟ್ಸ್ ಗ್ರೂಪ್ ಇಂದ ಹೊರಗೆ ತರಲಿಕ್ಕೆ. ನಾನು ಈ ಸಲ ಸುಮಾರು ಟೂರ್ ಮಾಡಿದೆ UP-ಯಲ್ಲಿ. ಅಲ್ಲಿ ನೀವು ನೋಡಿದ್ರೆ ಜನರಿಗೆ ತುಂಬಾ ಆಸ್ಪಿರೇಷನ್ಸ್ ಉಂಟು. ಅವ್ರು ತುಂಬಾ ಡಿಫ್ರೆಂಟ್ ಸ್ಟೇಟ್ಸ್ ಹೋಗಿ, ಸೌತ್ಗೆಲ್ಲ ಹೋಗಿ ಓದಿದವರು. ಅವರಿಗೆ ಕಾಣ್ತದೆ UP-ಯಲ್ಲಿ ಯಾಕೆ ಅಷ್ಟು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. 22 ಇಯರ್ಸ್ ಇಂದ ಐಡೆಂಟಿಟಿ ಪಾಲಿಟಿಕ್ಸ್ ಅಲ್ಲೇ ಸಿಕ್ಕಾಕೊಂಡು ಅಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇಲ್ಲ, ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇಲ್ಲ. ಅಲ್ಲಿಯ ಜನ ರಸ್ತೆ ಇಲ್ಲ, ಎಜುಕೇಶನ್ ಪ್ರಾಬ್ಲಮ್, ಅಲ್ಲಿ ಪಾವರ್ಟಿ, ಇದೆಲ್ಲವೂ ಕೂಡ ಈ ಹಿಂದೆ ಮಾಯಾವತಿ 2007 ಅಲ್ಲಿ ಮಾಯಾವತಿ ಅಧಿಕಾರಕ್ಕೆ ಬರೋದಕ್ಕೆ ಮೊದಲಿದ್ದೇ ಮುಲಾಯಂ ಸಿಂಗ್ ಯಾದವ್, ಆಗ್ಲೂ ಅದೇ ಇತ್ತು. ಸೊ ಮುಲಾಯಂ ಸಿಂಗ್ ಅನ್ನ ದೂರ ಇಟ್ಟು ಮಾಯಾವತಿಗೆ ಶಿಫ್ಟ್ ಆದ್ರು. ಮಾಯಾವತಿ ಕೂಡ ಮತ್ತೆ ಅದನ್ನೇ ಮಾಡಲಿಲ್ಲ ಅಂತ ಹೇಳಿ ಮತ್ತೆ ಮುಲಾಯಂ ಸಿಂಗ್ ಯಾದವ್ ಶಿಫ್ಟ್ ಆಗಿದ್ದಾರೆ. ಏನ್ ಮಾಡ್ತಾರೆ ಈ ಎಲೆಕ್ಷನ್ ಅಲ್ಲಿ ಕ್ರಿಟಿಕಲ್ ಡಿಫರೆನ್ಸ್ ಬಿಟ್ವೀನ್ BSP, SP ಅಂಡ್ SP ಕಾಂಗ್ರೆಸ್ ಅದು ಅಖಿಲೇಶ್ ಯಾದವ್. ಯಾಕಂದ್ರೆ 1.3 crore ನ್ಯೂ ವೋಟರ್ಸ್, ಯಂಗ್ ವೋಟರ್ಸ್ ಬಿಟ್ವೀನ್ ದಿ ಏಜಸ್ ಆಫ್ 18 and 35 ಈ ಸಲ ಇದ್ರು UP elections ಅಲ್ಲಿ. out of 6 crore voters, it's a huge number, 1.3%, 1.3 crore. Our voter one more doubt. I have one more doubt. Our message better ಇತ್ತು. Right. ಅಖಿಲೇಶ್ ಯಾದವ್ಗೆ ಕಂಪೇರ್ ಮಾಡಿದ್ರೆ ಈಗ ಆಲ್ರೆಡಿ ಹೆಚ್ಚು, ಅವರಿಗಿಂತ ಹೆಚ್ಚು ಪ್ರಚಾರದಲ್ಲಿದ್ದು ರಾಹುಲ್ ಗಾಂಧಿ. ಸೆಂಟ್ರಲ್ ಗವರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇದೆ. ಪವರ್ಫುಲ್ ಮ್ಯಾನ್. ಇಲ್ಲ, ನಾನಿಬ್ರ ರ್ಯಾಲಿಗಳೆಲ್ಲ ಅಟೆಂಡ್ ಮಾಡಿದ್ದೇನೆ. ರಾಹುಲ್ ಗಾಂಧಿ ತುಂಬಾ ಉಗ್ರ ರೂಪ. ನೀವು ನೋಡಿದ್ರಿ ಅಲ್ವಾ, ಒಂದು ರ್ಯಾಲಿಯಲ್ಲಿ ಅವರು ಒಂದು ಪೇಪರ್ ಅನ್ನ ಹೀಗೆ SP ಡಿಮಾಂಡ್ಸ್ ನಾವು ಈಗ ಟೇರ್ ಮಾಡ್ತೇವೆ, ಮತ್ತೆ ತನ್ನ ಕುರ್ತಾದು ಸ್ಲೀವ್ಸ್ ಎಲ್ಲ ಮೇಲೆ ಅದು ತುಂಬಾ ಅಗ್ರೆಸಿವ್ ಪಾಸ್ಚರ್. ನಾರ್ತ್ ಇಂಡಿಯಾದಲ್ಲಿ ಅದನ್ನ ಆಸ್ತಿನ್ ಉಠಾನ್ ಅಂತ ಹೇಳುದು, ಅದು ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ BJP ಮತ್ತು ಕಾಂಗ್ರೆಸ್ಗೆ ಯಾವುದೇ ಲೀಡರ್ಸ್ ಇಲ್ಲ ಇನ್ನೂ ಕೂಡ. ಇನ್ಮೇಲೆ ಬೇಸ್ ಆಗ್ಬೇಕು ಅವರಿಗೆ. ಅದರ್ವೈಸ್ ಉತ್ತರ ಪ್ರದೇಶದ ಜನರಿಗೆ SP BSP ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ಒನ್ಸ್ ಇನ್ ಎ ವೈಲ್ ಇವ್ರು ಚೇಂಜ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಲಾಸ್ಟ್ ಟೈಮ್ BSP ಕೊಟ್ಟರೆ ಈ ಸಲ SP ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಆಪ್ಷನ್ ಇಲ್ಲ ಅವ್ರ ಮುಂದೆ. ಇದು ಸ್ವಲ್ಪ ತಮಿಳ್ನಾಡುಫಿಕೇಶನ್ ಆಗ್ತಾ ಉಂಟು UP-ದು, ಐ ಕುಡ್ ಸೇ ದಟ್. ಮಾಯಾವತಿ ಅವರು ಜನರಿಗೆ ನ್ಯಾಷನಲ್ ಪಾರ್ಟಿ ತುಂಬಾ ನಿಸ್ತುಲ್ ಅವರೇ, ಮಾಯಾವತಿ ಅವರು ಜನರಿಗೆ ಅಧಿಕಾರದಲ್ಲಿ ಇದ್ದಾಗ ಸಾಕಷ್ಟು ಸಹಾಯ ಮಾಡೋದು ಬಿಟ್ಟು ಅಲ್ಲಿ ಸಮಸ್ಯೆಗಳನ್ನು ನಿವಾರಿಸೋದು ಬಿಟ್ಟು ಅವ್ರು ಮೂರ್ತಿಗಳ ಸ್ಥಾಪನೆ ಮಾಡಿದ್ರು. ಈ ವಿವಾದಗಳು ಎಷ್ಟರ ಮಟ್ಟಿಗೆ ಕಾರಣ ಆಯ್ತು ಈ ಎಲೆಕ್ಷನ್ ಅಲ್ಲಿ? ನಾನ್ ಯಾವಾಗ್ಲೂ ಹೇಳುದಂದ್ರೆ ಮಾಯಾವತಿ ಮತ್ತೆ ಮುಲಾಯಂ ಸಿಂಗ್ ಇದು ಡಿಫರೆನ್ಸ್ ಹೋಲ್ಸೇಲ್ ಮತ್ತೆ ರಿಟೇಲ್. ಅಂದ್ರೆ ಡೆಲ್ಲಿಯಲ್ಲಿ ಕ್ರೈಮ್ ಹೇಗೆ ಆಗ್ತದೆ, ಸಣ್ಣ ಸಣ್ಣ ಗ್ಯಾಂಗ್ ಗಳಿರ್ತದೆ, ಚೈನ್ ಸ್ನ್ಯಾಚಿಂಗ್ ಆಗ್ತದೆ, ರಾಬರಿ ಆಗ್ತದೆ. ಮುಂಬೈಯಲ್ಲಿ ಇರ್ತದೆ ಆರ್ಗನೈಸ್ಡ್ ಮಾಫಿಯಾ ಆಗಿರ್ತದೆ. ಮಾಯಾವತಿ ಅಂತ ತುಂಬಾ ಆರ್ಗನೈಸ್ಡ್ ಆಗಿ ಕ್ರೋನಿ ಕ್ಯಾಪಿಟಲಿಸಂ, ರೋಡ್ ಕಾಂಟ್ರಾಕ್ಟ್ ಅದೆಲ್ಲ ತನ್ನ ಜನರಿಗೆ ಕೊಡುದು, ಅಂತದೆಲ್ಲ ಕರಪ್ಷನ್ ಎಲ್ಲ ಸುಮಾರಾಗಿದೆ, ಲಾರ್ಜ್ ಸ್ಕೇಲ್ ಕರಪ್ಷನ್. ಮುಲಾಯಂ ಸಿಂಗ್ ಟೈಮ್ ಅಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲಿ ನೀವು ಇಫ್ ಯು ಗೋ ಆನ್ ದ ಸ್ಟ್ರೀಟ್ಸ್ ಅಲ್ಲಿ ಕಷ್ಟ ಆಗ್ತದೆ, ಹೆಂಗಸರಿಗೆಲ್ಲ ಚಿಡಾಯಿಸ್ಲಿಕ್ಕೆಲ್ಲ ಬರ್ತಾರೆ ಜನರು. ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಿಲ್ಲ. ನನಗೆ ಒಂದ್ ಮಾತು ಹೇಳ್ಬೇಕಂದ್ರೆ, ನೋ ದೇರ್ ಇಸ್ ಅನ್ ಆಪ್ಷನ್ ಬಿಕಾಸ್ ಪೀಪಲ್ ಹ್ಯಾವ್ ಶೋನ್ ತುಂಬಾ ಡೆಸ್ಪರೇಷನ್ ತೋರಿಸಿದ್ದಾರೆ ಜನರು. ನಮ್ಗೆ ಒಂದು ಸ್ಥಾಯಿ ಸ್ಟೇಬಲ್ ಗವರ್ಮೆಂಟ್ ಬೇಕು. ರೈಟ್ ಮೇಡಮ್, ಮಾತಾಡ್ತೀನಿ. UP ಎಲೆಕ್ಷನ್ ರಿಸಲ್ಟ್ ನೋಡಿದ್ದೀನಿ. ಸೊ JDS ಮುಖಂಡರಾಗಿ ನೋವೇ ಕನ್ಸರ್ನ್ ಯಾವುದಕ್ಕೆ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ನೀವು MP ಆಗಿದ್ದವರು, ಮಂತ್ರಿಗಳಾಗಿದ್ದವರು, ಉತ್ತರ ಪ್ರದೇಶ ಹತ್ತಿರದಿಂದ ನೋಡಿದ್ದವರು. ಈ ಫಲಿತಾಂಶದ ನಂತರ ಈಗಾಗಲೇ ನಮ್ಮ ಚರ್ಚೆ ಮಾತುಗಳನ್ನು ಕೇಳ್ತಾ ಇದ್ರಿ. ಏನ್ ಮಾಡಿಸೋದು? ಒಟ್ಟಾರೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಹಾಗಾದ್ರೆ ಇನ್ಮೇಲೆ ರೀಜನಲ್ ಪಾರ್ಟೀಸ್ ಮಾತ್ರ ನಿಶ್ಚಿತವಾಗಿ. ಒಟ್ಟಾರೆ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಗಲಾಟೆ ಆಗುವಂತಹದ್ದು ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕಾರಣ ಅಂದ್ರೆ ಇವತ್ತು ಮಾಯಾವತಿಯವ್ರನ್ನ ಇನ್ಮೇಲೆ ರಾಜ್ಯಗಳಲ್ಲೆಲ್ಲವೂ ಕೂಡ ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರ ಮಟ್ಟದಲ್ಲಿ ಎರಡು ರಾಷ್ಟ್ರ ಪಕ್ಷಗಳು ಮಾತ್ರ ಕೆಲಸ ಮಾಡ್ತವೆ ಅಂತ ರಾಷ್ಟ್ರೀಯ ಪಕ್ಷ BJP ಕಾಂಗ್ರೆಸ್. ಇವತ್ತು ರಾಷ್ಟ್ರೀಯ ಪಕ್ಷಗಳಿಂದ ಏನು ನಿರೀಕ್ಷೆ ಇತ್ತು ಜನರದ್ದು, ಆ ನಿರೀಕ್ಷೆಯನ್ನ ಇವತ್ತು ಆಗ್ತಾ ಇಲ್ಲ.
ಉದಾಹರಣೆಗೆ ಇವತ್ತು ಹೈದರಾಬಾದ್ ಕರ್ನಾಟಕ ವಿಷಯನೇ ನಾವು ತೆಗೆದುಕೊಂಡ್ರೆ ಈ ಎರಡೂ ರಾಜಕೀಯ ಪಕ್ಷಗಳಿಂದ 375 ವಿಧಿಯನ್ನು ಕೊಡಲಿಕ್ಕೆ ಆಗುವುದೇ ಇಲ್ಲ. ಇಲ್ಲಿ ಪ್ರಾದೇಶಿಕ ಪಕ್ಷನೇ ಒಂದು 20-22 MP ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಾಲಿದ್ರೆ ನಿಶ್ಚಿತವಾಗಿ 371 ಬಂದ್ಬಿಡ್ತದೆ. ಈಗ ನೀವು ಹೇಳಿದ್ದಕ್ಕೆ ಒಂದು ಸಣ್ಣ ಇದು ಏನು ಅಂತಂದ್ರೆ, ಈಗ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆಗ್ತಾ ಇದೆಯೋ ಅಥವಾ ರಾಷ್ಟ್ರೀಯ ಪಕ್ಷಗಳಲ್ಲಿ ಪ್ರಾದೇಶಿಕ ನಾಯಕರುಗಳು ಪ್ರಬಲ ನಾಯಕರು ಇಲ್ಲದೆ ಇರೋದು ಕಾರಣ ಅಂತ? ಯಾಕಂದ್ರೆ ಎಲ್ಲೆಲ್ಲಿ ಪ್ರಬಲ ನಾಯಕರು ಇದ್ದಾರೆ ಅಲ್ಲೆಲ್ಲ ರಾಷ್ಟ್ರೀಯ ಪಕ್ಷಗಳು ಗೆಲ್ತಾ ಇದೆ. ಈಗ ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಅಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ಹೈಕಮಾಂಡ್ ಸಂಸ್ಕೃತಿ ಏನಿದೆ ಅಲ್ಲ, ಇದು ಹೈಕಮಾಂಡ್ಗಳು ಏನಾಗ್ಬಿಟ್ಟಿವೆ ಕೆಲವೊಂದು ಗುಂಪಿನ ಕೈಯಲ್ಲಿದೆ. ನೇರವಾಗಿ ಒಬ್ಬ ಸಾಮಾನ್ಯ ಒಬ್ಬ ಒಳ್ಳೆಯ ನಾಯಕ, ಇವತ್ತು ನೋಡ್ರಿ ಸಿದ್ದರಾಮಯ್ಯ ಅಂತ ಒಬ್ಬ ರಾಜ್ಯದ ಒಬ್ಬ ಹಿರಿಯ ನಾಯಕ ಸೋನಿಯಾ ಗಾಂಧಿ ಅವ್ರು ಭೇಟಿ ಆಗ್ಬೇಕಾದ್ರೆ ಒಂದೊಂದು ವಾರ ಕಾಯಬೇಕು. ಹೈಕಮಾಂಡ್ಗೆ ಹೋದರೆ ಒಂದೊಂದು ವಾರ ಅವರು ಸೆಂಟ್ರಲ್ ಹಾಲ್ನಲ್ಲಿ ಲೋಕಸಭೆ ಪಾರ್ಲಿಮೆಂಟ್ ಭವನದಲ್ಲಿ ಬಂದು ಕೂತು ನನಗೆ ಅಪಾಯಿಂಟ್ಮೆಂಟ್ ಯಾವಾಗ ಸಿಗ್ತೈತೆ ಅನ್ನೋಂಥ ಪರಿಸ್ಥಿತಿ. ಇವತ್ತು BJPಯಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. BJPಯಲ್ಲಿ 2-3 ಗುಂಪು, ಯಾರು ಗಡ್ಕರಿ ಅವ್ರ ಸಮೀಪ ಇರುವಂಥದ್ದು ಒಂದು ಗುಂಪು, ಅನಂತಕುಮಾರು ಅದ್ವಾನಿ ಅವ್ರ ಸಮೀಪ ಇರುವಂಥದ್ದು ಇನ್ನೊಂದು ಗುಂಪು, ಮತ್ತು ಮುರಳಿ ಮನೋಹರ್ ಜೋಶಿ ಅವರು ಅದು ಹಳೆಯ ಪಳಿವಳಿಕೆ ಇದ್ರೂ ಸಹಿತ ಮುರಳಿ ಮನೋಹರ್ ಜೋಶಿ ಅವ್ರದ್ದು ಒಂದು ಗುಂಪು. ಹೈಕಮಾಂಡ್ ಸಂಸ್ಕೃತಿ ಏನಿದೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಯಾವುದೇ ಒಬ್ಬ ರಾಜ್ಯದ ನಾಯಕನಲ್ಲಿ, ಜಿಲ್ಲೆಯ ನಾಯಕನಲ್ಲಿ, ಒಬ್ಬ ತಾಲೂಕಿನ ನಾಯಕನಿಗೆ ನೇರವಾಗಿ ಹೈಕಮಾಂಡದ ಒಂದು ಸಂಪರ್ಕ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಅವರು ರಾಷ್ಟ್ರೀಯ ಪಕ್ಷಗಳು ಇವತ್ತು ಎಲ್ಲಿ ವಿಫಲ ಆಗ್ತಾ ಇದೆ ಅಂದರೆ, ಯಾರು ಒಳ್ಳೆಯ ನಾಯಕ, ಈಗ ಎಲ್ಲಿ ನರೇಂದ್ರ ಮೋದಿ ಅವ್ರನ್ನ ಇವತ್ತು BJP ಒಪ್ಕೊಂಡ್ಮೇಲೆ ಪೂರ್ತಿಯಾಗಿ ಗಟ್ಟಿಯಾಗಿ ಬಂತು. ರೈಟ್ ಸರ್, ನಮ್ಮ ಜೊತೆ ಪ್ರಹ್ಲಾದ್ ಜೋಶಿ ಏನಾಗಿದೆ ಸರ್ ಹುಬ್ಳಿಯಿಂದ, ಅವ್ರ ಜೊತೆ ಮಾತಾಡ್ತೀನಿ. ಜೋಶಿ ಅವರು, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಲೇಟಾಗಿ ಬಂದ್ರಿ, ತಡವಾಗಿ ಬಂದ್ರಿ. ಉತ್ತರ ಪ್ರದೇಶದ ಫಲಿತಾಂಶದ ಬಗ್ಗೆ ಮಾತಾಡ್ತಾ ಇದ್ವಿ ಜೋಶಿಜಿ ನಾವು. ಈಗ ಉತ್ತರ ಪ್ರದೇಶದ ಫಲಿತಾಂಶದಲ್ಲಿ ಕಳೆದ ಬಾರಿ BSP ಈ ಬಾರಿ SP ಆಯ್ಕೆ ಮಾಡ್ಕೊಂಡಿದ್ದಾರೆ. ಒನ್ಸ್ ಅಗೇನ್ ಎರಡೂ ರಾಷ್ಟ್ರೀಯ ಪಕ್ಷಗಳು BJP ಮತ್ತು ಕಾಂಗ್ರೆಸ್ ಅನ್ನ ತಿರಸ್ಕರಿಸಿದ್ದಾರೆ. ಅದರಲ್ಲೂ ಈ ಬಾರಿ BJP ಕೆಲವು ಸ್ಥಾನಗಳನ್ನ ಕಳ್ಕೊಂಡಿದೆ. ಯಾಕೆ ಈ ರೀತಿ ಆಯ್ತು? BJP ಸ್ಥಾನಗಳನ್ನ ಕಳ್ಕೊಂಡಿದೆ ಅನ್ನೋದನ್ನ ನಾನು ಒಪ್ಕೊಳ್ತೇನೆ. ಯಾಕಂದ್ರೆ ಈ ಎಂಟಿ ಇನ್ಕಂಬನ್ಸಿ ಪ್ರಾಬ್ಲಮ್ ಏನಿರ್ತದ, ಇಂದು ಹೆಂಗೆ ಒಂದು ಸರ್ಕಾರಕ್ಕೆ ಎಂಟಿ ಇನ್ಕಂಬನ್ಸಿ ಇರ್ತದೆ, ಹಂಗೆ ಎಂಟಿ ಇನ್ಕಂಬನ್ಸಿ ಇರ್ತದೆ. ಅಲ್ಲ, BJP ಲೆಟ್ ಮಿ ಕಂಪ್ಲೀಟ್. ಪ್ರತಿಯೊಂದು MLA, ಪ್ರತಿಯೊಬ್ಬ MP ಸಹಿತ ಎಂಟಿ ಇನ್ಕಂಬನ್ಸಿ ಇಂಡಿವಿಜುವಲಿ ಐ ಆಮ್ ಸ್ಪೀಕಿಂಗ್. ಅದರಲ್ಲಿ ಕೆಲವು ಸೀಟ್ಗಳನ್ನ ನಾವು ಇದ್ದಂತ ಎಕ್ಸಿಸ್ಟೆನ್ಸ್ ಸೀಟ್ಗಳನ್ನ ಕಳ್ಕೊಂಡಿರ್ಬೇಕು. ಉದಾಹರಣೆಗೆ ಬುಂದೇಲ್ಖಂಡದಲ್ಲಿ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗಿದೆ ಕಂಪೇರಿಟಿವ್ಲಿ. ಹೋದ ಒಂದು ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮ್ದು ಜಾಸ್ತಿ ಆಗಿದೆ. ಅಲ್ಲ, ಬುಂದೇಲ್ಖಂಡಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದೆ ಜೋಶಿ ಅವರೇ, ಅವಧಲ್ಲೂ ಕೂಡ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದೆ. ಹೇಳಿ ಪರ್ಸೆಂಟೇಜ್ ಆಫ್ ವೋಟೇ ನಾನು ಹೇಳ್ತಾ ಇರೋದು. ಪರ್ಸೆಂಟೇಜ್ ಆಫ್ ವೋಟ್ ನಮ್ಮ ಈ ವ್ಯವಸ್ಥೆಯಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ ಕನ್ಸಿಡರ್ ಆಗೋದಿಲ್ಲ ಅನ್ನೋದು ಸತ್ಯ ಇದ್ರೂ ಸಹಿತ ಎಷ್ಟು ಜನ ಬೆಂಬಲ ಜಾಸ್ತಿ ಆಗಿದೆಯೋ ಇಲ್ಲೋ ಅಂತ 2009 ನಮ್ಮ ಉತ್ತರ ಪ್ರದೇಶ ಅಲ್ಲ, ಸಮಾಧಾನದ ಪ್ರಶ್ನೆ ಅಲ್ಲ. ಸಮಾಧಾನ ಈಗ ಅದು ಯಾವಾಗಲೂ ಅಸಮಾಧಾನದಿಂದ ಇರೋಕ್ಕೆ ಸಾಧ್ಯ ಇಲ್ಲಲ್ಲ ಬಿಟ್ರೆ. ಕರೆಕ್ಟ್. ಆದ್ರೆ ಬಿಜೆಪಿಗೆ ಅಲ್ಲೊಬ್ಬ ಬಿಜೆಪಿ ಸೋಲನ್ನ ಉತ್ತರ ಪ್ರದೇಶದ ಮಟ್ಟಿಗೆ ನಾವು ಸೋಲನ್ನ ಒಪ್ಕೊಂಡಿದ್ದೇವೆ. ಅಲ್ಲಿ ಪಕ್ಷವನ್ನ ರಿವೈವ್ ಮಾಡ್ಲಿಕ್ಕೆ ಇನ್ನೂ ಹೆಚ್ಚಿನ ನಾವು ಶಕ್ತಿಯನ್ನ ಹಾಕಬೇಕು. ಒಂದು ರಾಮ ಜನ್ಮಭೂಮಿಯ ಹೋರಾಟವನ್ನ ಕೈಬಿಟ್ಟಿದ್ದು, ಇನ್ನೊಂದು ಒಬ್ಬ ಪ್ರಬಲ ನಾಯಕ ಅಲ್ಲಿ ಇಲ್ಲದೆ ಇರೋದು ಕಾರಣ ಆಯ್ತಾ ಅಂತ UPಯಲ್ಲಿ ಬಿಜೆಪಿಯ ಈ ದುಸ್ಥಿತಿಗೆ? ಅಲ್ಲ, ಅದು ಸ್ಥಳೀಯವಾದಂತಹ ನಾಯಕತ್ವ ನಮ್ಗೆ ಇನ್ನೂ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಮ್ಗೆ ಆಗದೇ ಇರುವುದು ಒಂದು ಕಾರಣ ಆಗಿರ್ಬೋದು ಅನ್ನೋದು ನಾನು. ಈ ಪ್ರೋಸೆಸ್ ಪ್ರಾರಂಭ ಆಗಿದೆ. ಜೋಶಿಜಿ, ಈ ಉತ್ತರ ಪ್ರದೇಶದ ಚುನಾವಣೆ ಇದೆಯಲ್ಲ, ಮುಂದಿನ ದೆಹಲಿ ಗದ್ದುಗೆಗೆ ಒಂದು ರೀತಿ ಒಂದು ಹಾದಿ ಅಂತ ಇದೊಂದು ರೋಡ್. ಈ ರೋಡ್ ನಲ್ಲಿ ಈ ಬಾರಿಯ ಚುನಾವಣೆಯ ಉತ್ತರ ಪ್ರದೇಶದ ಫಲಿತಾಂಶವನ್ನು ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳು ಬಹಳ ತುಂಬಾ ಇಂಟ್ರೆಸ್ಟ್, ಅಂದ್ರೆ ಬಹಳ ಕಷ್ಟಪಟ್ಟು ಗೆಲ್ಲಬೇಕು ಅನ್ನೋ ಪ್ರಯತ್ನ ನಡೆಸಿದ್ವು. ಆದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಇಲ್ಲಿ ತಿರಸ್ಕರಿಸಿದ್ ನೋಡಿದ್ರೆ ಅಲ್ಲಿಯ ಉತ್ತರ ಪ್ರದೇಶದ ಜನರು, ಮುಂದೆ ದೆಹಲಿ ಗದ್ದುಗೆಯನ್ನು ಕೂಡ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಹಿಡಿಯೋದು ಸಾಧ್ಯ ಇಲ್ಲ. ಅಲ್ಲೂ ಕೂಡ ರೀಜನಲ್ ಪಾರ್ಟಿಗಳ ಪ್ರಾಬಲ್ಯವೇ ಜಾಸ್ತಿ ಆಗುತ್ತೆ. ಇನ್ನು ಈ ಅಲಯನ್ಸ್ ಪಾರ್ಟಿಗಳು, ಅಂದ್ರೆ 10-15 ಪಾರ್ಟಿಗಳ ಜೊತೆ ಸೇರ್ಕೊಂಡು ಸರ್ಕಾರ ಮಾಡೋದು, ಇದು ಹೀಗೆ ಮುಂದುವರಿಯುತ್ತೆ ಅನ್ನೋದು ಇದೊಂದು ಮುನ್ಸೂಚನೆ ಆಗಾದ್ರೆ. ಅಲ್ಲ, ಇದು ಈ ಸಾಧ್ಯತೆಗಳು ಇನ್ನೊಂದು 10-15 ವರ್ಷ ಯಾವುದೇ ಅದು ಕಾಂಗ್ರೆಸ್ ಪಾರ್ಟಿ ಇರಲಿ, ಬಿಜೆಪಿ ಇರಲಿ, ಆ ಸಾಧ್ಯತೆಯನ್ನ ಪೂರ್ತಿ ಅಲ್ಲಗಳಿಗೆ ಆಗೋದೇ ಇಲ್ಲ. ಈ ಇನ್ಮೇಲೆ ಏನಿದ್ರು ಇದಕ್ಕೆ ಕಾರಣ ನಾಯಕತ್ವ ಕೊರತೆ ಅಂತೀನಿ ನಾನು. ಇದಕ್ಕೆ ಕಾರಣ ರಾಷ್ಟ್ರೀಯ ಪಕ್ಷಗಳಲ್ಲಿ ನಾಯಕತ್ವ ಕೊರತೆ.
ರಾಷ್ಟ್ರೀಯ ಪಕ್ಷದ ನಾಯಕತ್ವ ಒಂದು ಕೊರತೆ ಅನ್ನೋದಕ್ಕಿಂತ ಹೆಚ್ಚು ಸ್ಥಳೀಯವಾಗಿ ಸ್ಥಳೀಯ ಪಕ್ಷಗಳು ಬಹಳ ಗಟ್ಟಿಯಾಗಿ ಬೆಳೀತಾ ಇರುವಂತಹದ್ದು ಒಂದು ಕಾರಣ ಇದೆ. ಇದರ ಮಧ್ಯೆ ಇನ್ನೊಂದು ಆಶಾಭಾವನೆ ನಂದೇನು ಅಂತಂದ್ರೆ, ಇವತ್ತು ಒಟ್ಟು 5 ರಾಜ್ಯಗಳ ಚುನಾವಣೆ ಒಟ್ಟಾಗಿ ವಿಶ್ಲೇಷಣೆಯನ್ನು ಮಾಡಿದಾಗ ಇವತ್ತು ಕಾಂಗ್ರೆಸ್ ಪೂರ್ತಿಯಾಗಿ ತೊಳೆದುಕೊಂಡು ಹೋಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ನನಗೆ ಅನ್ಸೋದೇನು ಅಂತಂದ್ರೆ 2009ರಲ್ಲಿ ಇದ್ದಂತಹ ಸ್ಥಿತಿಗೂ ನಮ್ಮ ಪಕ್ಷದ ಉತ್ತರ ಪ್ರದೇಶದ ಸ್ಥಿತಿಗೂ ಈಗ ವ್ಯತ್ಯಾಸ ಇದೆ. ಕನ್ಸಿಡರಬಲಿ ಲೋಕಸಭಾ ಚುನಾವಣೆಯನ್ನು ನ್ಯಾಷನಲ್ ಪರ್ಸ್ಪೆಕ್ಟಿವ್ ದಲ್ಲಿ ಜನ ವೋಟ್ ಹಾಕೋದ್ರಿಂದ ನಮ್ಮ ಪರಿಸ್ಥಿತಿಯನ್ನು ಇನ್ನೂ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಇದೆ ಅನ್ನುವಂತ ಒಂದು ಆಶಾಭಾವನೆಯನ್ನು ನಮ್ಮ ಪಕ್ಷ ಮತ್ತು ನಾನು ಹೊಂದಿದ್ದೆ. ಮಾತಾಡ್ತೀನಿ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ತಾಳಿ ಅವರು ಮಾತು ಕೂಡ ಹೇಳಿದ್ರು, ನಿಮಗೆ ಪೂರ್ವಕವಾಗಿ ಪ್ರಾದೇಶಿಕ ಪಕ್ಷಗಳು ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದನ್ನ. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ರಮೇಶ್ ಕುಮಾರ್ ಜೊತೆ ಮಾತಾಡ್ತೀನಿ, ಇಸ್ರೋ ಕೂಡ ನಮ್ಮ ಜೊತೆ ಇರ್ತಾರೆ. ಅದಕ್ಕಿಂತ ಮೊದಲು ಜೀವನ ಪ್ರತಿಯಲ್ಲಿ ಮತ್ತೊಂದು ಚಿಕ್ಕ ಬ್ರೇಕ್.